ಜಟಕಾ ಇಬ್ಬರನ್ನೂ ಕಟ್ಟಿಕೊಂಡ ಕಿಲಾಡಿ ಗಂಡ ಕುಮಾರ್ ಎರಡನೇ ಹೆಂಡತಿ ರೂಪಾ ಜೊತೆಗೆ ಇರಲು ಸುತಾರಾಮ್ ಒಪ್ತಿರ್ಲಿಲ್ಲ. ಆದರೂ ಆಗಾಗ್ಗೆ ಬಂದು ಮಗುವನ್ನಾದರೂ ನೋಡಿ ಹೋಗ್ಲಿ ಅಂದ್ರೂ ಸಹ ಆತ ಒಪ್ಪುತ್ತಿರ್ಲಿಲ್ಲ. ಇಂದಿನ ಸಂಚಿಕೆಯಲ್ಲಾದ್ರೂ ಕುಮಾರ್ ಎರಡನೇ ಹೆಂಡತಿ ರೂಪಾ ಜೊತೆ ಹೋಗ್ತಾನ ಅಥವಾ ಮೊದಲ ಹೆಂಡತಿ ಜೊತೆನೇ ಇರ್ತಾನ? ಮಾಳವಿಕಾ ಕುಮಾರ್ ಮನಸ್ಸು ಬದಲಿಸಲು ಯಶಸ್ವಿಯಾಗ್ತಾರ? ನೋಡಿ ಇಂದಿನ ಸಂಚಿಕೆಯಲ್ಲಿ. ಇವಾಗಂತೂ ಬಿಲ್ಕುಲ್ ನಾವು ನನ್ನ ಗಂಡನ ಬಿಟ್ಕೊಡಲ್ಲ. ರೂಪಾ ಸ್ವಲ್ಪ ಬಿಡ್ಬೇಕಾಗತ್ತಮ್ಮ, ಒಂದೇ ಸಮನೆ ಹಿಡ್ಕೊಳಕ್ಕಾಗಲ್ಲ. ನಾನ್ ಬಿಡಲ್ಲ. ಗಂಡನ್ ಬಿಡಿ ಅಂತ ಹೇಳ್ತಿಲ್ಲ, ಮಗು ನೋಡಕ್ ಹೋಗ್ಲಿ ಅಂತ. ಮಗುನ ಅದೇ ಹೇಳಿದ್ನಲ್ಲ ಮೇಡಮ್, ನಾನೇ ಕರ್ಕೊಂಡ್ ಬರ್ತೇನೆ ಮನೆಗೆ. ಅವರು ಆ ಮನೆಗೆ ಹೋಗೋದು. ನೀವಲ್ಲಿ ಹೋದ್ರೆ ಜಗಳ ಆಗತ್ತಲ್ವ? ಜಗಳನೇ. ಮೇಡಮ್ ಮನೆಗೆ ಹೋಗಲ್ಲ ನಾನು. ಇಂಥ ಜಾಗದಲ್ಲಿ ಕರ್ಕೊಂಡ್ ಬಿಡ್ರಿ ಅಂತ ಬೇರೆಯವ್ರ ಕಡೆಯಿಂದ ಫೋನ್ ಮಾಡಿ ಹೇಳ್ತೀನಿ. ಅಂತ ಜಾಗದಲ್ಲಿ ಅವ್ರು ಕರ್ಕೊಂಡ್ ಬಿಡ್ಲಿ, ನಾನು ಹೋಗ್ತೀನಿ, ಆ ಮಗುನ ಕರ್ಕೊಂಡ್ ಬರ್ತೀನಿ. 2 days ವೀಕ್ಲಿಗೆ 2 days ಬೇಕಾದ್ರೂ ಇಟ್ಕೊತೀನಿ, ಇಲ್ಲ ಅಂದ್ರೆ ಮಂತ್ಲಿಗೆ ಬೇಕಿದ್ರೆ 3-4 ದಿವಸ ನೋಡ್ಕೊಳ್ಳಿದ್ರೆ ನೋಡ್ಕೊಳಕ್ ನಾನು ರೆಡಿ ಇದ್ದೀನಿ. ಆದ್ರೆ ನಮ್ಮ ಹಸ್ಬೆಂಡ್ ಅವ್ರ ಮನೆಗೆ ಬಿಲ್ಕುಲ್ ನಂಗೆ ಇಷ್ಟನೇ ಇಲ್ಲ ಮೇಡಮ್. ಇವ್ರೇನು ನಾವು ಮನೆಗೆ ಹೋಗ್ತಾರೆ ಅಂತ ಗೊತ್ತಾಗಿದ ತಕ್ಷಣನೇ ನನಗೂ ನನ್ನ ಮಗುಗೂ ನಿಜವಾಗೂ ನಾನು ವಿಷಯನೇ ಕೊಡೋದು. ನಿಮ್ಮ ಹತ್ರ ಬಂದು ನಾನು ಸುಮ್ಮನೆ ಹೇಳ್ತಿರೋದಲ್ಲ, ಖಂಡಿತ ನನ್ನ ಮಗಳ ಮೇಲೆ ನಾನು ವಿಷಯನೇ ತಗೊಳ್ಳೋದೆ ಮೇಡಮ್. ಯಾಕಮ್ಮ? ಇಲ್ಲ ಮೇಡಮ್, ಇಷ್ಟೊಂದಕ್ಕೆಲ್ಲ ಬಂದಾದ್ಮೇಲೆ ಇಷ್ಟೊಂದು ನಾನು ಮರ್ಯಾದೆ ಎಲ್ಲ ಕಳ್ಕೊಂಡಿದೀವಿ, ಅವರಿಂದಾಗಿ ಎಲ್ಲಾನು ಆಗಿ ಕೊನೆಗೆ ಬೀದಿಗೆ ಬಂದು ಇವಾಗೂ ನೆಮ್ಮದಿಯಾಗಿರೋದಕ್ಕೆ ಬಿಟ್ಟಿಲ್ಲ ಅಂತಂದ್ಮೇಲೆ ಇಷ್ಟೆಲ್ಲ ಆದ್ಮೇಲೂ ಅಡ್ಜಸ್ಟ್ಮೆಂಟಿಂಗ್ ಅಂದ್ರೆ ಇಲ್ಲ ಮೇಡಮ್. ತಪ್ಪಾಗತ್ತಲ್ವೇನಮ್ಮ ಹಾಗೆ ಮಾಡೋದು? ಇಲ್ಲ ಮೇಡಮ್, ಬಿಡಲ್ಲ. ತಪ್ಪಾಗುತ್ತೆ ಅಂತ ನಂಗೆ ಗೊತ್ತು ಮೇಡಮ್. ಆದ್ರೆ ಆ ಮಗುನ ನೋಡೋದು ಬೇಡ ಅಂತ ನಾನು ಬಿಲ್ಕುಲ್ ಹೇಳ್ತಾ ಇಲ್ಲ. ನಾನೇ ಕರ್ಕೊಂಡ್ ಬರ್ತೀನಿ ಮನೆಗೆ. ಇವ್ರು ಆ ಮನೆಗೆ ಹೋಗೋದು ಬೇಡ. ಹೇಗ್ ಕರ್ಕೊಂಡ್ ಬರ್ತೀರಮ್ಮ? ನೀವು ಹೋದ್ರು ಜಗಳಾನೇ ಅಲ್ವಾ? ಇಲ್ಲ ಮೇಡಮ್, ನಾನು ಜಗಳನೂ ಮಾಡಲ್ಲ, ಏನು ಮಾಡಲ್ಲ. ಹೇಳಿದ್ನಲ್ಲ, ಅವತ್ತಿನ ದಿವಸನೇ ಅಡ್ಜಸ್ಟ್ಮೆಂಟಿಂಗ್ ಬಂದಿದೆ ಅಂತ. ನಮ್ಮ ಮಗು ವಿಚಾರಕ್ಕಂತೂ ನಾನು ಖಂಡಿತ ಅಡ್ಜಸ್ಟ್ಮೆಂಟಿಂಗ್ ಬಂದೇ ಬರ್ತೀನಿ. ನಾನು ಬರಲ್ಲ ಅಂತ ಹೇಳ್ತಿಲ್ಲ. ಜಗಳನೂ ಮಾಡಲ್ಲ, ಏನು ಮಾಡಲ್ಲ. ಇಂಥ ಜಾಗದಲ್ಲಿ ಮಗು ಇರುತ್ತೆ ಅಂತ ಗೊತ್ತಾದ್ರೆ ಹೋಗ್ತೀನಿ, ನಾನು ಎತ್ಕೊಂಡ್ ಬರ್ತೀನಿ. ಅವಳ ಮನೆ ಬಾಕ್ಲಿಗೂ ನಾನು ಹುಡ್ಕೊಂಡು ಹೋಗಲ್ಲ ಮಗು ಎಲ್ಲಿದೆ ಅಂತ. ಆ ಹುಡುಗಿಗೆ ಶನಿವಾರ ಭಾನುವಾರ ನೀವೇ ಹೇಳಿ ಇಂಥ ಜಾಗದಲ್ಲಿ ಬಿಟ್ಟಿರಮ್ಮ, ಅವ್ರು ಬಂದು ಕರ್ಕೊಂಡು ಹೋಗ್ತಾರೆ ಅಂತ ನಾನು ಬರ್ತೀನಿ, ಹೋಗ್ತೀನಿ, ಕರ್ಕೊಂಡ್ ಬರ್ತೀನಿ. ಮತ್ತೆ ಸಂಡೇ ಎಲ್ಲಿದೆ ಆ ಜಾಗಕ್ಕೆ ಕರ್ಕೊಂಡು ಹೋಗ್ಬಿಡ್ತೀನಿ. ಅವಳು ಹೋಗಿ ಕರ್ಕೊಂಡು ಹೋಗ್ಲಿ ಮಗುನ, ಅಷ್ಟೇ ಮೇಡಮ್. ನಮ್ಮ ಮಗುಗೆ ಏನ್ ರೀತಿ ಮಾಡ್ತೀನಿ ಅದೇ ರೀತಿ ಆ ಮಗುಗೂ ಬೇಕಿರೋ ಬಟ್ಟೆ ಗೀತೆ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ತೀವಿ ಮೇಡಮ್, ಅಷ್ಟೇ. ಇವಳ ವಿಚಾರಕ್ಕೆ ಬಂದ್ರೆ ಮಾತ್ರ ಖಂಡಿತ ನ್ಯಾಯ ಬರಲ್ಲ ಮೇಡಮ್. ನಮ್ಮ ಮನೆಯವ್ರು ಅಲ್ಲಿ ಹೋಗೋದು ಬರೋದು ಮಾಡೋದು ಅಂದ್ರೆ ಬಿಲ್ಕುಲ್ ನಮ್ಗೆ ಆಗೋದೇ ಇಲ್ಲ ಮೇಡಮ್. ಒಂಥರ ಸ್ವಾರ್ಥ ಆಯ್ತಲ್ವೇನಮ್ಮ? ಸ್ವಾರ್ಥ ಇವಾಗ ಬಂತು ಮೇಡಮ್. ಅದಕ್ಕೆ ಮುಂಚೆನೆ ಅದಕ್ಕೆ ಮುಂಚೆನೆ ಬಂದ್ಬಿಟ್ಟಿದ್ರೆ ಇಷ್ಟೆಲ್ಲ ಆಗ್ತಾನೆ ಇಲ್ಲ. ಬಟ್ ಇವಾಗ ಸ್ವಾರ್ಥ ಬಂದಿರೋದೇ ಒಂಥರ ಒಳ್ಳೇದು. ನೀವು ಜೋರ್ ಮಾಡ್ಬಿಡ್ತೀರಿ, ನಿಮ್ ಗಂಡ ಸುಮ್ಮನೆ ಆಗ್ಬಿಡ್ತಾರೆ, ಅವಳನ್ನ ಏನ್ ಮಾಡೋಣ ಮೇಡಮ್? ನಾನು ಇವಾಗ ಅಷ್ಟೇ ಜೋರ್ ಮಾಡ್ತಿರೋದು. ಫಸ್ಟ್ ಅವ್ರು ಹೊಡೆದ್ರು, ಹೇಳಿದಲ್ಲ, ಅವ್ರು ಆ ಮನೆಗೆ ಹೋಗ್ಬೇಕಾದ್ರೆ ಅವರೇ ಫುಲ್ ಜೋರ್ ಇದ್ದಿದ್ದು ಮೇಡಮ್. ಅವತ್ತಿನ ದಿವಸ ಅವ್ರು ಅಲ್ಲಿ ಬರ್ತಾ ಇದಾರೆ ಅಂದ್ರೆ ನಾನು ನಡ್ಕೊಂಡು ಕುತ್ಕೊಂತಿದ್ದೆ. ಅಷ್ಟೊಂದು ಸ್ಟೇಜಿಗೆ ತಗೊಂಡೋಗ್ಬಿಟ್ಬಿಟ್ಟಿದ್ರು. ಇವ್ರು ಯಾವಾಗ ತಪ್ಪೆಲ್ಲ ಮಾಡಿ ನನ್ನ ಕೈಗೆ ಸಿಗಾಕೊಂಡ್ರು, ಇವಾಗ ಇವ್ರು ನನ್ಗೆ ಎದ್ರುಕೊಂತಿರ್ಬೇಕಷ್ಟೇ. ಅದಕ್ಕೆ ಮುಂಚೆ ಇವರು ನನ್ನನ್ನ ಎದುರಿಸ್ಕೊಂಡು ಇಟ್ಕೊಂಡಿದ್ರು. ಆ ಲೆವೆಲ್ಗೆ ಇವ್ಳನ್ನ ಕೊಟ್ಕೊಂಡು ಆ ಲೆವೆಲ್ಗೆ ಅವ್ರು ಹೋಗ್ಬಿಟ್ಟಿದ್ದಾರೆ. ಅದು ಅವ್ರು ಮಾಡಿರೋ ತಪ್ಪು, ಏನು ಮಾಡೋಕ್ಕಾಗಲ್ಲ ಮೇಡಮ್. ಅವತ್ತಿನ ದಿವಸ ನಾನು ಎಷ್ಟು ನೋವು ತಿಂದಿನಿ ಅಂದ್ರೆ ಅದು ನನಗೆ ಗೊತ್ತು. ಇವತ್ತಿನ ದಿವಸನೂ ಸಹ ನಂಗೆ ಯಾರೂ ಇಲ್ಲ ಮೇಡಮ್. ನಾನು ಬೀದಿಗೆ ಬಂದಿದ್ದೀನಿ. ಇವತ್ತಿನ ದಿವಸ ನಾನು ಇನ್ನೂ ಬೀದಿಗೆ ಬಂದ್ಬಿಟ್ರೆ ನನ್ನ ಯಾರು ನೋಡೋರಿಲ್ಲ. ನನ್ನ ಹಾಳಾಗೋಗ್ಲಿ. ಯಾಕೆ ಬರ್ತೀರಮ್ಮ? ಅವ್ರೇನ್ ದುಡ್ಡು ಕೇಳ್ತಾ ಇಲ್ಲ ಮೇಡಮ್. ಫಸ್ಟ್ ಟೈಮ್ ಹಂಗೆ ಹೇಳಿದ್ದು, ನಂಗೆ ಏನು ಬೇಡ ಅಂದ್ಬಿಟ್ಟೆ. ನನ್ನ ಕಡೆಯಿಂದ ₹1 ನೆಲ್ಪು ಏನು ಇಲ್ಲ. ನನಗೆ ₹1 ಸಹ ನಮ್ಮ ಮನೆಯವ್ರು ಏನು ಮಾಡಿಲ್ಲ. ಕೊನೆಗೆ ಅವ್ರ ಮನೆಯವರು ಎಲ್ಲ ಬೀದಿಗೆ ಹಾಕಿದ್ರು ಸಹ, ಬೀದಿಲೇ ಇದ್ರು ಸಹ ನೀನ್ ಯಾಕೆ ಬೀದಿಲಿ ಇದೆಯಾ ಅಂತ ಕೇಳೋರು ನನಗೆ ಗತಿ ಇರಲಿಲ್ಲ. ಅವತ್ತಿನ ದಿವಸ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂದ್ರೆ ನನಗೆ ಗೊತ್ತು ಮೇಡಮ್. ತಿನ್ನಕ ಇಟ್ಟಿಲ್ದೆ ಮಗುಗೆ ಹಾಲು ಇಲ್ದಿರೋ ಸಹ ಬಾಟ್ಲು ಹಾಲು ಹಾಕಕ್ಕೆ ಶುರು ಮಾಡಿದೆ. 2 ತಿಂಗಳು ಮಗುಗಾಗಲೇ ಬಾಟ್ಲು ಹಾಲನ್ನ ಶುರು ಮಾಡಿದೆ ನಾನು. ಅಷ್ಟೆಲ್ಲ ನೋವು ತಿಂದು ಬದುಕಿದ್ದೀನಿ. ಇವಾಗ ₹1,00,000 ಸಾಲನ್ನು ನನ್ನ ತಲೆ ಮೇಲೆ ಒರೆಸ್ಕೊಂಡ್ಬಿಟ್ಟು ಅಲ್ಪ ಸ್ವಲ್ಪ ತೀರಿಸ್ಕೊಂಡು ಇವಾಗ ಮತ್ತೆ ಬಿಟ್ಕೊಟ್ಟು ಇನ್ನೂ ಬೀದಿಗೆ ಬಾ ಅಂತಂದ್ರೆ ಯಾರು ಬರಕ್ಕೆ ಇಷ್ಟಪಡ್ತಾರೆ ಮೇಡಮ್? ನೀವೇ ಹೇಳಿ. ಬಿಡಿ ಅಂತ ನಾನು ಹೇಳ್ತಾನೆ ಇಲ್ಲ. ಇವ್ರೇನಾದ್ರು ಅಕಸ್ಮಾತ್ ಆಗಿ ಹೋಗ್ತಿದ್ದಾನೆ ಅಂತಂದ್ರು ಸಹ ಸತ್ಯವಾಗ್ಲೂ ನಾವೆಲ್ಲ ಬರ್ದಿಟ್ಬಿಟ್ಟೆ. ನಾನು ನನ್ನ ಮಗು ಸತ್ಯವಾಗ್ಲೂ ಸತ್ತೋಗ್ಬಿಟ್ಟು ಆ ವಿತಿನ್ 1 ಸೆಕೆಂಡಲ್ಲಿ ಸಹ ನಾವು ಬದುಕಲ್ಲ ಮೇಡಮ್. ಅವಳು ಇಷ್ಟು ದಿವಸ ಬರೋ ಬ್ಲಾಕ್ ಮೇಲ್ ಮಾಡಿ ಬದುಕೋತಿಲ್ಲ. ಆದ್ರೆ ಇದುವರೆಗೂ ನಾನು ಈ ಥರ ಸಾಯ್ತೀನಿ ಅಂತ ಯಾವತ್ತೂ ಓಪನ್ ಆಗಿಲ್ಲ. ಇಷ್ಟು ಜನಗಳ ಮುಂದೆ ಹೇಳ್ಕೊತೀನಿ ಅಂತ ಖಂಡಿತ ನಾನು ಕೆಲಸ ಮಾಡೇ ಮಾಡ್ತೀನಿ. ಯಾಕಂದ್ರೆ ನಂಗೆ ಯಾರೂ ಇಲ್ಲ. ನನ್ನ ಗಂಡ ಒಬ್ಬನೇ ನನ್ನ ಪ್ರಪಂಚ. ಅದು ಬಿಟ್ಟರೆ ನಂಗೆ ಬೇರೆ ಯಾರೂ ಇಲ್ಲ. ಅದಕ್ಕೋಸ್ಕರ ನಾವು ಹೊಡೆದ್ರು ಬಡಿಸ್ಕೊಂಡು ಅವ್ನು ಬೀದಿಗೆ ತಳ್ಳಿದ್ರು ಸಹ ಅವ್ನ ಆಸರಲ್ಲೇ ಬಿದ್ದಿದ್ದೆ ಎಷ್ಟು ದಿವಸ. ಇವಾಗ ನಾನು ಅಕಸ್ಮಾತ್ ಇಷ್ಟೆಲ್ಲ ಆಗೋ ಅವ್ನು ಅಲ್ಲಿ ಹೊರಟೋದ ಅಂತಂದ್ರೆ ಮಾತ್ರ ಇನ್ಯಾವ ಕಾರಣಕ್ಕೂ ನಾನು ಬದುಕಲ್ಲ. ಇಷ್ಟು ದಿವಸ ಅದು ಏನೋ ಒಂದು ಭರವಸೆ ಮೇಲೆ ಬದುಕ್ತಿದ್ದೆ. ಇವಾಗೂ ಅಷ್ಟೆಲ್ಲ ಆಗೋಯ್ತು ಅಂದ್ರೆ ಇನ್ನೇಂತಕ್ಕೆ ಬದುಕಲಿ ಮೇಡಮ್? ಇನ್ಯಾಕೆ ಬೇಕು ಈ ಬದುಕು? ಬೇಡ ನನಗೆ. ಸರಿ ಅಮ್ಮ, ನಾನು ಅವ್ರಿಗೆ ಅದನ್ನ ಹೇಳ್ತೀನಿ. ಮಗುನ ನೀವು ನೋಡ್ಕೋತೀರಿ ಯಾವಾಗ? ಮೇಡಮ್, ಬೇಕಾದ್ರೆ ಮಗುನ ಅದೇ ಹೇಳಿದ್ವಲ್ಲ ಮೇಡಮ್, ಇಂಥ ಜಾಗದಲ್ಲಿ ಕರ್ಕೊಂಡ್ಬಂದು ಬಿಡ್ತೀವಿ ಅಂತ ನಿಮ್ಮ ಕಡೆಯಿಂದಾನೇ ಹೇಳಿ ಮೇಡಮ್. ಅದನ್ನು ಅವ್ರೇನು ನಮಗೆ ಪದೇ ಹೇಳೋದು ಬೇಡ. ಮತ್ತೆ ಪದೇ ನಮ್ಮ ಮನೆ ಖಾಲಿ ಮಾಡೋ ಮನೆಯೆಲ್ಲ ಅವ್ರು ಹುಡ್ಕೊಂಡು ಬರೋದಾಗ್ಲಿ, ನಮ್ಮ ಯಜಮಾನ್ರಿಗೆ ಸಿಕ್ತಾಗ ಫೋನ್ ಮಾಡೋದಾಗ್ಲಿ, ಟಾರ್ಚರ್ ಮಾಡೋದಾಗ್ಲಿ, ಮತ್ತೆ ಈ ಥರ ಎಲ್ಲ ಮಾಡಿದ್ರೆ ಚೆನ್ನಾಗಿರಲ್ಲ ಅಂತ ಹೇಳಿ ಮೇಡಮ್. ಎಷ್ಟು ಅವ್ರಿಗೆ ಪದೇ ಹೇಳ್ತಾನೆ ಇದ್ರು ಸಹ ಅವ್ರ ಹತ್ರ ಫೋನ್ ನಂಬರ್ನ ಕಲೆಕ್ಟ್ ಮಾಡೋದು, ಫೋನ್ ಮಾಡೋದು, ಟಾರ್ಚರ್ ಕೊಡೋದು, ಇದೆಲ್ಲ ಏನು ಬೇಡ ಅಂತೇಳಿ ಮೇಡಮ್.
ನಾವ್ ಮಾಡೋ ಪ್ರತಿಯೊಂದ್ ಮನೇನು ಹುಡ್ಕೊಂಡ್ ಬರ್ತಾರೆ. ಅಟ್ಲೀಸ್ಟ್ ನಾವೆಲ್ಲ ಏನ್ ಮಾಡೋದು ಅವ್ರ ಭವಿಷ್ಯ? ಏನ್ ಮಾಡೋದು ಅಂತಂದ್ರೆ ಅವತ್ತಿನ ದಿವಸ ಈ ಪರಿಸ್ಥಿತಿ ಬೇಡ ಅಂತ ಎಷ್ಟು ಥಿಂಕ್ ಮಾಡಿ ಹೇಳ್ದೆ ಗೊತ್ತಾ ಮೇಡಮ್. ಹುಡುಗಿಗೆ ಕಾಲಿಗೆಲ್ಲ ಬಿದ್ದು ಒಳ್ಳೆ ರೀತಿಲಿ ಹೇಳ್ದೆ, ಹೊಡೆದೆ ಹೇಳ್ದೆ, ಬೈದೆ ಹೇಳ್ದೆ, ಎಷ್ಟು ಒಳ್ಳೆ ರೀತಿನಲ್ಲಿ ಹೇಳಿದ್ರು ಆ ಹುಡುಗಿ ಅರ್ಥ ಮಾಡ್ಕೊಳ್ಳಿ. ಅವತ್ತಿನ ದಿವಸ ಒಂದೇ ಒಂದ್ ನಿಮಿಷ ಹುಡುಗಿ ದುಡುಕಿದಕ್ಕೆ ಇವತ್ತು ನಾನು, ನನ್ನ ಮಗು, ಅವಳ ಮಗು ಎಲ್ಲರೂ ನೋವು ಅನ್ಭವಿಸ್ಬೇಕಾಯ್ತು. ಇವತ್ತು ಇಂಥ ಜನಗಳ ಮುಂದೆ ಬಂದು ನಿಂತ್ಕೋಬೇಕು ಅಂದ್ರೆ ನಮಗೂ ಎಷ್ಟು ಮರ್ಯಾದೆ ಆಗುತ್ತೆ ಹೇಳಿ ಮೇಡಮ್. ಅವತ್ತು ಅಂತ ದೊಡ್ಡವರೆಲ್ಲರೂ ಹೇಳಿದ್ರು ಬೇಡ ಅಮ್ಮ ಬಿಟ್ಬಿಡು ಬೇಡ ಅಂತ ಅನ್ಕೊಂಡು. ಈ ಹುಡುಗಿನ ನಾವು ಇರ್ಸ್ಕೊಂಡಿದ್ದೆ ತಪ್ಪಾಗೋಯ್ತು ಅಂಗಡಿನಲ್ಲಿ. ಹೋಗ್ಲಿ ಅಂದ್ಬಿಟ್ಟು ಇರ್ಸ್ಕೊಂಡಿದ್ರೆ ನಿಮ್ ಮದ್ವೆ ಆಗಿದ್ದೆ ಗೊತ್ತಿಲ್ಲ ಅಂತ ಹೇಳಿ ನಮ್ ಕಡೆಯಿಂದಾನೆ ಪೇಮೆಂಟ್ ತಗೊಂಡಿರೋ ಹುಡುಗಿಗೆ ಮದ್ವೆ ಆಗಿದ್ಯಾ ಇಲ್ವಾ ಅಂತ ತಿಳ್ಕೊಳ್ಳೋಣ ಮೇಡಮ್. ನೀವೇ ಯೋಚನೆ ಮಾಡಿ ಮೇಡಮ್. ಇವತ್ತು ದಿವಸ ನಂಗೆ ಯಾರು ಇಲ್ಲ ಮೇಡಮ್. ಇವ್ಳಗಾನ ಅಮ್ಮ ಇದಾರೆ, ನಂಗೆ ಯಾರು ಇಲ್ಲ. ಎಲ್ಲರೂ ಇದು ಸತ್ತೋಗ್ಬಿಟ್ಟಿದ್ದಾರೆ. ನಾನು ಎಲ್ಲಿ ಹೋಗ್ಲಿ ಮೇಡಮ್ ಆ ಮಗುನ ಹಾಕೊಂಡು? ಇವಳನ್ನ ಹೊರಗಡೆ ಪ್ರಪಂಚ ಸುತ್ತಿದ್ದಾಳೆ, ಕೆಲ್ಸಕ್ಕೆ ಹೋಗ್ತಾಳೆ, ಎಲ್ಲ ಮಾಡ್ತಾಳೆ. ನಂಗೆ ಏನಂದ್ರೆ ಏನು ಗೊತ್ತಿಲ್ಲ. ಇವಾಗ ಒಂದ್ 2 ತಿಂಗಳ ಕೆಲ್ಸಕ್ಕೆ ಹೋಗ್ತಿದೀವಿ ಅಷ್ಟೇ. ಅದಕ್ಕೆ ಮುಂಚೆ ಎಲ್ಲ ಬರೀ ಮನೆಯಲ್ಲ ಈ ಪ್ರಾಬ್ಲಮ್ ಎಲ್ಲ. ಯಾವಾಗ ಸಾಲ್ಗಾರ ತುಂಬಾ ಟಾರ್ಚರ್ ಜಾಸ್ತಿ ಆಯ್ತು. ಮೊಬೈಲ್ ಅಂದ್ರೆ ಮೊಬೈಲ್ ಕಿತ್ಕೊಳ್ಳೋದು, ರಾತ್ರಿ 12 ಗಂಟೆ ಆದ್ರೆ ಇಟ್ಕೊಳ್ಳೋದು, ಹೊಡಿಯೋದು. ಸಾಲ್ಗಾರರು ಕೊಟ್ಟಿರೋರು ಸುಮ್ಮನೆ ಬಿಟ್ಬಿಡ್ತಾರೆ. ಲಕ್ಷಾಂತರ ರೂಪಾಯಿ ಗಟ್ಟಲೆ ತಗೊಂಡೋಗಿ ಇಳಿಗೆ ಕೊಟ್ಟಿದ್ದಾರೆ ಮೇಡಮ್. ಇವ್ರ ಮನೇನು ನೋಡಿ, ನಮ್ಮನೇನು ನೋಡಿ. ನಮ್ಮನೇಲಿ ಒಂದು ಸ್ಟವ್ ಬಿಟ್ರೆ ಬೇರೆ ಗತಿನೇ ಇಲ್ಲ. ಇವ್ರ ಮನೆಯಲ್ಲಿ ನೋಡಿ ಪ್ರತಿಯೊಂದು ಇದೆ. ಎಲ್ಲ ತಗೊಂಡೋಗಿ ಇಳಿಗೆ ಮಾಡಿದಕ್ಕೆ ಕೊನೆಗೆ ಇವ್ಳು ಏನ್ ಮಾಡಿದ್ರು ಮೇಡಮ್, ಬೀದಿಗೆ ತಗೊಂಡ್ ನಿಲ್ಸ್ಬಿಟ್ಟು ಕುತ್ತಿಗೆ ಪಟ್ಟಿ ಹಿಡ್ದು ಆಚೆ ಕಡೆ ಎಲ್ಲ ತಳ್ಳಿದ್ರು. ಆದ್ರೂ ನಮ್ಮ ಮನೆಯವ್ರು ನಮ್ಮ ಹತ್ರ ಏನು ಹೇಳ್ಕೊಳ್ಳೇ ಇಲ್ಲ. ಯಾರೋ ಹೊರಗಿನ ಜನ ಬಂದು ಈ ತರ ಎಲ್ಲ ಆಗ್ತಿದೆ ಅಂತಂದ್ರೆ ಆದ್ರೂ ನಾನು ಹೋಗ್ಲಿಲ್ಲ. ಯಾಕೆಂದ್ರೆ ಅವ್ನು ಮಾಡಿರೋ ತಪ್ಪಾಗ ಅನ್ಬೋಸ್ಕೊಳ್ಳಿ ಅಂದ್ಬಿಟ್ಟು ನಾನು ಸುಮ್ಮನೆ ಆಗ್ಬಿಟ್ಟೆ. ಅದೇ ಬೇರೆ ಹೆಂಡತಿ ಯಾರನ್ನಾಗಿದೆ ಈ ಪೊಸಿಷನ್ ಅಲ್ಲಿ ಕುತ್ಕೊಂತಾನೂ ಇರ್ಲಿಲ್ಲ, ಬೇರೆ ಏನೇನೋ ಮಾಡ್ಬಿಡ್ತಿದ್ರು. ನಾನು ಆದ್ರೂ ಅಯ್ಯೋ ಅವ್ನು ತಪ್ಪು ಮಾಡಿದಕ್ಕೆ ಅವ್ನು ಅನ್ಬೋಸ್ಕೊಳ್ಳಿ ಅಂದ್ಬಿಟ್ಟು ಸುಮ್ಮನೆ ಅದೇ. ಅವಾಗೂ ಸಹ ನನ್ನ ಗಂಡನ ಬಿಟ್ಕೊಟ್ಟೆ. ಆದ್ರೆ ಅವ್ರು ಏನ್ ಮಾಡಿದ್ರು ಮೇಡಮ್, ಅವತ್ತಿನ ದಿವಸ ನಮ್ಮ ಮನೆಯವ್ರು ಎಲ್ಲರೂ ಹೇಳಿದ್ರು ಹೋಗು ನೀನ್ ಕಂಪ್ಲೇಂಟ್ ಕೊಟ್ಬಿಡು, ಬಿದ್ದಿರ್ಲಿ ಒಂದು ಕಂಪ್ಲೇಂಟ್ ಕೊಟ್ಬಿಡು ಅಂತ. ಆದ್ರೂ ನಾನು ಬೇಡಪ್ಪ, ನಾನು ನಂಬ್ಕೊಂಡು ಬಂದ್ಬಿಟ್ಟಿದ್ದೀನಿ. ಇವತ್ತಿನ ದಿವಸ ಎಲ್ಲ ಹೇಳಿದ್ರು ಅಂತ ಹೋಗ್ಬಿಟ್ರೆ ನಾಳೆ ದಿವಸ ನಂಗೆ ಕಷ್ಟ ಅಂತ ಬಂದಾಗ ಯಾರು ಬರಲ್ಲ. ಅವತ್ತಿನ ದಿವಸ ನಮ್ಮನೆಯವರಿಂದನೂ ನಂಗೆ ನೋವು, ಇವ್ರ ಕಡೆಯಿಂದನೂ ನೋವು. ಬೇಡ ಅಂತೇಳಿ ಅವರೆಲ್ಲ ಉಗಿದ್ರು ಒಗದ್ರು ಏನ್ ಮಾಡಿದ್ರು ಸಹ ಅಯ್ಯೋ ನಾನು ಯಾರಿಗೂ ಕೊಡಲ್ಲ, ನಿಮ್ಗೆ ನನ್ಗೆ ಇವನೇ ಇರ್ಲಿ, ನೀವ್ ಯಾರು ಬೇಡ ನನ್ಗೆ ಅಂತೇಳಿ ಅವ್ರನ್ನೆಲ್ಲಾರನು ಬಿಟ್ಬಿಟ್ಟು ನಾನು ನಿಮ್ ಜೊತೆ ಬಂದ್ಬಿಟ್ಟೆ. ಇವಾಗ ಮತ್ತೆ ಇವನ್ನ ಬಿಟ್ಬಿಟ್ಟು ಅದೇನೋ ಹೇಳ್ತಾರಲ್ಲ ಹಂಗೆ ಇರೋ ತಿನ್ನೋ ಅನ್ನಕ್ಕೂ ಮಣ್ಣು ಹಾಕೊಂಡಂಗ ಆಗುತ್ತೆ ನನ್ನ ಪರಿಸ್ಥಿತಿ. ಅಲ್ಲಲ್ಲ ಬಿಡಿ ಅಂತ ನಾನು ಹೇಳ್ತೇನೆ ಇಲ್ಲಮ್ಮ. ಹಕ್ಕಿರೋದ್ ನಿಮ್ಮೊಬ್ಬರಿಗೆ, ನ್ಯಾಯವಾಗಿ ನೋಡಿದ್ರೆ ಹಕ್ಕಿರೋದ್ ನಿಮ್ಮೊಬ್ಬರಿಗೆ, ಅವ್ರಿಗೆ ಹಕ್ಕೇ ಇಲ್ಲ. ಮಗು ಇರೋ ಕಾರಣಕ್ಕಾಗಿ ಇಷ್ಟೊಂದು ಮಾತಾಡ್ಬೇಕಾಗಿದೆ ಅಷ್ಟೇ. ಅದಕ್ಕೆ ಮೇಡಮ್ ಮಗುಗ್ ಮಾತ್ರ ಅನ್ಯಾಯ ಆಗ್ಬಾರ್ದು. ನಮ್ಮನೆಯವ್ರಿಗೂ ಸಹ ನಾನು ಅದೇ ಹೇಳ್ತೇನೆ ನೋಡ್ರಿ, ಅವಳಿಗೆ ನಿನ್ ₹1 ಹೆಲ್ಪ್ ಮಾಡ್ತೀನಿ ಅಂತಂದ್ರೆ ಸಹ ನನ್ಗೆ ₹1 ನಾನು ನಿನ್ ಬಿಟ್ಕೊಡಲ್ಲ. ಆ ಮಗುಗೆ ವಿಚಾರಕ್ಕೆ ಬಂದ್ರೆ ಮಾತ್ರ ಆ ಮಗುಗೆ ನಾನು ಅನ್ಯಾಯ ಮಾಡಕ್ ಬಿಡಲ್ಲ. ಯಾಕಂದ್ರೆ ನಾನು ಒಂದು ಮಗುನೇ ಎತ್ತಿದ್ದೀನಿ. ಆ ಮಗು ಮಾತ್ರ ಯಾವನ್ನೇ ಬೇಕಾದ್ರೆ ಮೇಡಮ್ ನನ್ನ ಕೊಟ್ಬಿಡ್ಲಿ ಅಂದ್ರೆ ಸಾಕೊಳ್ಳೋಕ್ಕೂ ರೆಡಿನಾ, ಇಷ್ಟು ಅಂತ ಕಟ್ಕೊಡು ಅಂತಂದ್ರೆ ಕಟ್ಕೊಳಕ್ಕೂ ರೆಡಿನ, ಇಲ್ಲ ಕರ್ಕೊಂಡೋಗಿ ಇಸ್ಕೊಡ್ರಿ ಅಂದ್ರೆ ಅದಕ್ಕೂ ರೆಡಿ ಇರ್ತೀನಿ ನಾನು. ಮಗು ವಿಚಾರಕ್ಕೆ ಏನೇ ಹೇಳಿದ್ರು ಮೇಡಮ್ ತಲೆ ಬಗ್ಗಿಸ್ತೀನಿ. ಆದ್ರೆ ಇವಳು ವಿಚಾರಕ್ಕೆ ಹೇಳಿದ್ರೆ ಮಾತ್ರ ನಾನು ಖಂಡಿತ ಬರಲ್ಲ ಬೇರೆ ಅಷ್ಟೇ ಅಂತ ಅನ್ಕೊಂಡು ಅಲ್ಲಿಂದ ಹೇಳ್ಕೊಂಡೆ ಕರ್ಕೊಂಡ್ ಬಂದಿದ್ದೆ ಮೇಡಮ್. ನಿಮ್ಮ ಹತ್ರ ಏನ್ ಸುಳ್ಳು. ಇವಳು ವಿಚಾರಕ್ಕೆ ಮಾತ್ರ ನಾನು ಯಾವುದೇ ನ್ಯಾಯಕ್ಕೂ ಬಗ್ಗಲ್ಲ. ಮಗು ವಿಚಾರಕ್ಕೆ ಬಂದ್ರೆ ಮಾತ್ರ ಖಂಡಿತ ನಾನು ತಲೆ ಬಗ್ಗಿಸ್ತೀನಿ. ಯಾಕಂದ್ರೆ ಅದೂ ನನ್ನ ಮಗು ರೀತಿನೇ, ಅದಕ್ಕೂ ಪಾಪ ಪ್ರಪಂಚ ಅಂತ ಏನು ಅಂತ ಗೊತ್ತಿಲ್ಲ. ಅದಕ್ಕೆ ಯಾಕೆ ಈ ವಯಸ್ಸಾಗ್ಲೇ ನಾವು ಮಾಡಿರೋ ತಪ್ಪಿಗೆ ಆ ಮಗು ಯಾಕೆ ಶಿಕ್ಷೆ ಅನ್ಭವಿಸ್ಬೇಕು?